ಬೆಳಗಾವಿ ನಗರದ ಅಜಂ ನಗರದಲ್ಲಿರುವ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ಕಟಾಬಳಿ ಗ್ರಾಮದ ನಿವಾಸಿಯಾಗಿರುವ ಕಾವೇರಿ ಉಮೇಶ್ ನಾಯ್ಕ್ ವಯಸ್ಸು 21 ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ ಎಂದು ಗುರುತಿಸಲಾಗಿದೆ. ಅವರು BCA ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿದ್ದರು. ತನ್ನ ಜನ್ಮದಿನದಂದೇ ಕಾವೇರಿ ಆತ್ಮಹತ್ಯೆಗೆ ಶರಣಾಗಿರುವುದು ಕುಟುಂಬಸ್ಥರು ಹಾಗೂ ಸ್ನೇಹಿತರಲ್ಲಿ ಆಘಾತ ಮೂಡಿಸಿದೆ. ಕಳೆದ 3 ತಿಂಗಳ ಹಿಂದಷ್ಟೇ ಕಾವೇರಿಯ ನಿಶ್ಚಿತಾರ್ಥ ನಡೆದಿತ್ತು. ಪೊಲೀಸ್ ಪೇದೆಯೊಬ್ಬರಿಂದ ಮದುವೆ ನಿಗದಿಯಾಗಿತ್ತು. ಸೋಮವಾರ ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಆತಂಕಕ್ಕೆ ಸೃಷ್ಟಿಸಿದೆ. ಇಲ್ಲಿನ ಅಜಂ ನಗರದ BSc ಅಂತಿಮ ವರ್ಷ ಓದುತ್ತಿದ್ದ ವಿದ್ಯಾರ್ಥಿನಿ ಕಾವೇರಿ ನಾಯ್ಕ್ ಹುಕ್ಕೇರಿ ತಾಲೂಕಿನ ಕಟಾಬಳಿ ಗ್ರಾಮದವಳಾಗಿದ್ದಾರೆ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ APMC ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಾವೇರಿ ನಾಯ್ಕ BSc ಫೈನಲ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿ. ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಊರು ಒಡ್ಡಮೂರಿ ಹತ್ತಿರ ಕಟಾಬಳಿ. ಕಾವೇರಿ ನಾಯ್ಕ್ ಏನು ರೀಸನ್ ಗೊತ್ತಾಗಿಲ್ಲ. ಸಂಜೆ 4 ಗಂಟೆಗೆ ಹೋಗಿ ಅಡುಗೆ ಅವರು ಬಾಗಿಲ ಬಡಿದಾಗ ಅಲ್ಲಿ ಬಾಗಿಲ ತೆಗೆದಿಲ್ಲ. ಅವಾಗ ಗೊತ್ತಾಗಿತ್ತು. BSc ಫೈನಲ್ ಇಯರ್ RLS ಕಾಲೇಜ್ ಬೆಳಗಾವಿ. ಒಳ್ಳೆಯವರಿದ್ದು, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿನಿ. ಒಳ್ಳೆ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಿದ್ರು. ಪ್ರತಿಭಾವಂತ ವಿದ್ಯಾರ್ಥಿ. ಹಾಸ್ಟೆಲಲ್ಲಿ 3 ವರ್ಷದಿಂದ ಇದ್ದರು. ಈಗ ಇನ್ನೊಂದು 2 ವರ್ಷದಲ್ಲಿ 2 ತಿಂಗಳಲ್ಲಿ ಮುಗಿತಾ ಇತ್ತು ಕೋರ್ಸ್. ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಏನಾಯ್ತು ಅಂತ? ನಮ್ಮ ಪಪ್ಪ ಫೋನಿಸಿದಾಗ ಗೊತ್ತಾಗಿತ್ತು. ನನಗೇನು ಗೊತ್ತಾಗಿಲ್ಲ. ಬಂದು ನೋಡೋ ಮಟ್ಟ ಇವ್ರು ಭಾಳ ತೆಗಿಯೋರು ನನಗೇನು ಹೇಳೋರು ನನಗೆ ಗೊತ್ತಾಗವತ್ತು. ಏನು ಸಮಸ್ಯೆ ಬಗ್ಗೆ ಹೇಳ್ಕೊತಿದ್ರು? ಏನು ಹೇಳ್ತಾಗಿಲ್ಲ. ಅದು ನಿನ್ನೆ ಎಕ್ಸಾಮ್ ಹಿಡ್ದ ಓದಕ್ಕೂ ಹಂಗೆ ಹಿಂಗೆ ಅದು ಅಷ್ಟೇ ಬಿಟ್ಟು ಅಂದ್ಬಿಟ್ಟು ಏನು ಹೇಳ್ತಾಗಿಲ್ಲ. ನಮ್ಮ ಎಲ್ಲರೂ ಮಾಡಿ ಚಲೋನೇ ಇದ್ದೇವೆ. ಇವತ್ತು ಬರ್ತಡೇ ಬರ್ತಡೇ ಇತ್ತು. ಎಲ್ಲ ಎಂಗೇಜ್ಮೆಂಟ್ ಆಗಿತ್ತು. 30 ತಿಂಗಳಾಗಿತ್ತು. ಇವತ್ತು ಬರ್ತಡೇ ಇತ್ತು. ಇವತ್ತು ಬರ್ತಡೇ ಇತ್ತು. ಎಂಗೇಜ್ಮೆಂಟ್ 2 ದಿನ 3 ತಿಂಗಳಾಯ್ತು. ಫೆಬ್ರವರಿ ಆಗಿತ್ತು. ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರಲ್ಲ? ನೀನು ಮಾತಾಡಲಿಲ್ಲ. ಏನಾರು ಸಮಸ್ಯೆ ಏನಾರು ಹೇಳ್ಕೊಂಡಿದ್ರೆ? ನಮ್ಮ ಪಪ್ಪನೇ ನನ್ನ ಜೊತೆ ಚಲೋ ಮಾತಾಡಿಲ್ಲ. ಎಷ್ಟು ಮಂದಿ? ನಾನು 4 ಮಂದಿ. ಅವರಿಬ್ಬರು ಇಬ್ಬರು. ನಿಮ್ಮ ಹೆಸರು? ಲಕ್ಷ್ಮೀಶ್. ಆತ್ಮಹತ್ಯೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಈ ಘಟನೆಯ ಮಾಹಿತಿ ತಿಳಿದು APMC ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास. Amarcon में खुशियाँ हैं पास. Amarcon. Amarcon collection, खड़े बाजार, बेलगाम.